ಹಲೋ ಗೈಸ್, ನಮಸ್ಕಾರ. ಬಗೀರಾ ಮೂವಿ ರಿವ್ಯೂ ಇದು. ಹೋದ ವರ್ಷ ಬಗೀರಾ ಮೂವಿ ನೋಡೋಕೆ ಹೋಗಿದ್ದೆ. ಸಖತ್ತಾಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಒಟ್ಟು ನಾವು ನಮ್ಮ ಪೈಸಾ ವಸೂಲ್, ನಮ್ಮ ರೊಕ್ಕ ಕೊಟ್ಟು ಹೋಗಿರ್ತೀವಲ್ಲ, ಆ ರೊಕ್ಕಕ್ಕೆ ಒಟ್ಟ ದುರುಪಯೋಗ ಆಗಿಲ್ಲ. ಅದು ರೊಕ್ಕ ಬಳಕೆ ಮಾಡಿ ಕಷ್ಟಪಟ್ಟು ತೊಗೊಂಡೋಗಿರ್ತೀವಲ್ಲ, 100 ರೂಪಾಯಿ ಏನೋ ವೇಸ್ಟ್ ಆಗೋದಿಲ್ಲ. ಅದೇನು ಇದು ನೆಟ್ಫ್ಲಿಕ್ಸ್ಗಿಂತಲೇ ಮಾಡ್ದಂಗೆ ಆಗಿದ್ದಾರೆ. ಒಂದೇ ಶೇಡ್ ಇದೆ, ಕಲರ್ ಟೋನಿಂಗ್ ಗೀನಿಂಗೆಲ್ಲ ಚೆನ್ನಾಗಿದೆ, ವಿಂಟೇಜ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಒಂಥರ ಹಾಲಿವುಡ್ ಫಿಲ್ಮಲ್ಲಿ ಇರುತ್ತಲ್ಲ ಆ ರೀತಿ ಇದೆ ಕ್ಲೈಮ್ಯಾಕ್ಸ್. ಹೀರೋಯಿನ್ ಆ್ಯಕ್ಟ್ರೆಸ್ ರೋಲ್ ರುಕ್ಮಿಣಿ ವಸಂತ್ ಅವ್ರದ್ದು ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ, ಪರಿಚಯವಾದೆ. ಕಣ್ಣಲ್ಲಿ ಕಣ್ಣಿಡು ಅದನ್ನು ತುಂಬ ಚೆನ್ನಾಗಿದೆ. ಒಂಥರ ಫೀಲಿಂಗ್ ನಮಗೂ ಫೀಲ್ ಆಗಿದೆ. ಆದರೆ ಹೀರೋಯಿನ್ನ ಸಾಯ್ಬಿಡ್ತಾರಲ್ಲ, ಅದು ತುಂಬ ಹರ್ಟ್ ಆಗುತ್ತೆ. ಚೆನ್ನಾಗಿದೆ, ಒಂದು ಫೀಲಿಂಗ್ ತರಬೇಕಂದ್ರೆ. ಆದರೆ ಅದು ಸೂಪರ್ ಮ್ಯಾನ್ ಕಾನ್ಸೆಪ್ಟ್ ಇದೆಯಲ್ಲ, ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಥವಾ ಯಾವುದು ಇಂಡಿಯಾದಲ್ಲಿ ಆಗಲಿ ಇಲ್ಲ ಕರ್ನಾಟಕದಲ್ಲಾಗಲಿ ಚೆನ್ನಾಗಿದೆ. ಏನಂತಾರೆ ಅದಕ್ಕೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಅವ್ರ ಎದುರಾಧಾರ ಚೆನ್ನಾಗೈತಿ, ಪರಿಚಯವಾದ ಚೆನ್ನಾಗಿದೆ, ಕಣ್ಣಲ್ಲಿ ಕಣ್ಣಿಡು ಚೆನ್ನಾಗಿದೆ. 3 ಚೆನ್ನಾಗಿದ್ದಾವೆ. ಅದು ಟ್ರೈಲರು ಚೆನ್ನಾಗಿತ್ತು. ತಾಯಿಗೋಸ್ಕರ ಸೂಪರ್ಮ್ಯಾನ್ ಆಗ್ತಾನೆ. ತಾಯಿಗೆ ಹೇಳ್ತಾನೆ, ತನ್ನ ಕನಸನ್ನ ಹೇಳಿರ್ತಾನೆ ಸೂಪರ್ಮ್ಯಾನ್ ಹಾಕಿನಂತಂದು. ಚೆನ್ನಾಗೈತಿ. ಆ ಸೂಪರ್ಮ್ಯಾನ್ ಕಾನ್ಸೆಪ್ಟು ಬ್ಯಾಟ್ಮ್ಯಾನ್ಲಿಂದ ತೊಗೊಂಡು ಇನ್ಸ್ಪಿರೇಷನ್ ಆಗಿತ್ತಂತ ಇವ್ರಿಗೆ, ಡಾಕ್ಟರ್ ಸೂರ್ಯ ಅವ್ರಿಗೆ. ಇಂಟರ್ವ್ಯೂವಲ್ಲಿ ನೋಡಿದ್ದೆ, ಆ ಇಂಟರ್ವ್ಯೂ ನೋಡಿ ಡಾಕ್ಟರ್ ಸೂರ್ಯ ಅವರು ಮತ್ತು ನಮ್ಮ ಶ್ರೀ ಮುರಳಿ ಅವರು ಮತ್ತು ನಮ್ಮ ಪ್ರಶಾಂತ್ ನೀಲ್ ಸರ್ ಅವರು ಆ ಇಂಟರ್ವ್ಯೂ ನೋಡಿದೆ. ಪ್ರಶಾಂತ್ ನೀಲ್ ಸರ್ ಹೇಳಿದರು, ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ಡಾಕ್ಟರ್ ಸೂರಿ, ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಂದು ಹೇಳಿದರು ಪ್ರಶಾಂತ್ ನೀಲ್ ಸರ್ ಅವರು. ಮತ್ತು ನಾವು ಪ್ರಶಾಂತ್ ನೀಲ್ ಸರ್ ಫ್ಯಾನ. ಇದರಲ್ಲಿ ಏನು ಭಾಳ ಇದಾಗಿತ್ತಂದ್ರೆ, ಏನು ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಇದು ಇದೆಯಲ್ಲ